ನಮಸ್ಕಾರ ಸ್ನೇಹಿತರೆ, ನಾನು ಈ ವಿಡಿಯೋವನ್ನು ಒಂದು ದೊಡ್ಡ ವಿಚಾರಕ್ಕೋಸ್ಕರ ಸಣ್ಣದಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವೆಲ್ಲ ಇಲ್ಲಿ ವೆಹಿಕಲ್ ತಗೊಂಡು ಅಥವಾ ನಡ್ಕೊಂಡು ಹೋಗುವಾಗ ದೇವಸ್ಥಾನದ ಕಾಂಪೌಂಡ್ ಹತ್ರನೋ ಅಥವಾ ಪಾರ್ಕ್ ಹತ್ರ ಫೆನ್ಸಿಂಗ್ ಇರುತ್ತಲ್ಲ ಅದ್ರ ಸ್ಥಳದಲ್ಲಿಯೋ ಈ ದೇವರ ಫೋಟೋಗಳನ್ನು ಹಳೆತು ದೇವರದ್ದು ಅಥವಾ ಇನ್ಯಾವುದೋ ಫೋಟೋಗಳನ್ನು ಈ ರೀತಿದು ಅಲ್ಲಲ್ಲಿ ಇಟ್ಟಿದ್ದನ್ನು ನೋಡಿರ್ತೀವಿ ಅಲ್ವಾ. ಸೊ ಇದು ಏನಾಗುತ್ತೆ ಅಂತಂದರೆ, ನಾವು ದೇವಸ್ಥಾನಗಳಿಗೋ ಬೇರೆ ಬೇರೆ ಆ ಥರ ಸ್ಥಳದಲ್ಲಿ ಹೋದವಾಗ ಹೊಸ ಹೊಸ ಫೋಟೋಗಳನ್ನು ಕೊಂಡ್ಕೋಬೇಕು ಅಂತ ಅನಿಸುತ್ತೆ. ತರ್ತೀವಿ ಮನೆಗೆ, ತಂದು ಹಾಗೆ ಒಂದು 2 ವರ್ಷ ನಮ್ಮ ಮನೇಲಿ ಇಟ್ಕೊಂಡಿರ್ತೀವಿ. ಎಷ್ಟೋ ಜನರು ಪೂಜೆ ಮಾಡಿರ್ಬೋದು, ಇನ್ನೆಷ್ಟೋ ಜನರು ಹಾಗೆ ಇಟ್ಕೊಂಡಿರಬಹುದು. ಆದರೆ ಭಕ್ತಿ ಅಂತ ಅದ್ರ ಮೇಲೆ ಇರುತ್ತೆ. ಅದು ಭಗವಂತನ ಫೋಟೋ, ದೇವರು ಯಾವುದೇ ಇರಲಿ, ಆಯಿತಾ. ಸೊ ಹಾಗೆ ಮಾಡಿದ್ಮೇಲೆ ಮತ್ತೆ ಬೇರೆ ಬೇರೆ ಊರುಗಳಿಗೆ ಹೋದವಾಗ ಮತ್ತೆ ಫೋಟೋಗಳನ್ನು ತರ್ತೀವಿ. ಈ ಹಳೆಯ ಫೋಟೋ ಏನಾಗುತ್ತೆ, ಹಳೆದಾಗ್ಬಿಡುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣೋಲ್ಲ. ಆದರೆ ಮನೆಯಲ್ಲಿ ಮತ್ತೆ ಸಂಖ್ಯೆನೂ ಹೆಚ್ಚಾದರೆ ಹೇಗಾದರೂ ಇಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಹೇಗಾದರೂ ಈಗ ಏನಾದ್ರು ಮಾಡಬೇಕಲ್ಲ, ಏನು ಮಾಡಬೇಕು ಅಂತ ಬಹಳ ಜನರಿಗೆ ಗೊತ್ತಾಗಲ್ಲ. ಅದು ಏನು ಮಾಡ್ತಾರೆ, ಗೊತ್ತಾದವಾಗ ಹೇಗಾದರೂ ಮನೆಯಿಂದ ಅದನ್ನು ಆಚೆಗೆ ಕಳಿಸ್ಬೇಕಲ್ಲ ಅನ್ನೋ ಒಂದು ಭಾವನೆಯಿಂದ ತೊಗೊಂಡು ಹೋಗಿ ದೇವಸ್ಥಾನಗಳ ಪಕ್ಕದಲ್ಲೇ ಎಲ್ಲೋ ಕಾಂಪೌಂಡ್ ಹತ್ರ ಇಟ್ಟು ಬಂದುಬಿಡ್ತಾರೆ. ಹಾಗೆ ಅಥವಾ ಫೆನ್ಸಿಂಗ್ ಇರುತ್ತಲ್ಲ ಪಾರ್ಕ್ಗಳ, ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ಲಿ ನಾನು ಹೇಳೋದು, ಫೆನ್ಸ್ ಅಥವಾ ಬೇಲಿಯ ಪಕ್ಕದಲ್ಲಿ ಎಲ್ಲೋ ಇಟ್ಟು ಬಂದುಬಿಡ್ತಾರೆ. ಇನ್ನೆಷ್ಟೋ ಜನರು ತಿಪ್ಪಿಯಲ್ಲಿ ಕೂಡ ಹಾಕ್ತಾರೆ. ಇನ್ನೂ ಕೆಲವರು ಮುಂದೆ ಯೋಚನೆ ಮಾಡ್ತಾರೆ, ಮೂತ್ರ ವಿಸರ್ಜನೆ ಮಾಡೋ ಜಾಗದಲ್ಲಿ ಇಟ್ಬಿಡ್ತಾರೆ, ಮೂತ್ರ ವಿಸರ್ಜನೆ ಮಾಡದೇ ಇರಲಿ ಅಂತ. ಎಷ್ಟೊಂದು ಅಸಹ್ಯ ಅಲ್ವಾ. ನಮ್ಮ ಭಗವಂತ, ನಮ್ಮ ದೇವರುಗಳ ಫೋಟೋ, ನಾವು ದಿನವೆಲ್ಲ ಕೈ ಮುಗಿಯುವಂಥದ್ದು ಫೋಟೋವನ್ನು ಹಾಗಿಡೋದು, ಹಾಗೆ ಅಲ್ಲಿ ಇಟ್ಟು ಚೆನ್ನಾಗಿ ಕಾಣುತ್ತಾ. ನೋಡಿದ್ರೆ ನಮ್ಮ ಭಾವನೆಗಳಿಗೆ ಏನು ಅನಿಸುತ್ತೆ ಹೇಳಿ. ಎಷ್ಟೋ ಸಲ ನಮಗೂ ಅನಿಸುತ್ತೆ, ಅಯ್ಯೋ ಇಲ್ಲಿ ಯಾರೋ ಇಟ್ಬಿಟ್ಟು ಹೋಗಿದ್ದಾರೆ ಬಟ್ ಅನಿಸುತ್ತೆ, ನಾವು ಏನು ಮಾಡಿರಲ್ಲ, ಕ್ರಮ ಅಲ್ಲ. ಅದಕ್ಕೆ ಇನ್ನು ಮುಂದೆ ದಯವಿಟ್ಟು ಯಾರೇ ಈ ರೀತಿಯ ಫೋಟೋಗಳು ಅಥವಾ ಪುಸ್ತಕಗಳು ಏನೇ ಕಂಡರೂ ಕೂಡ ಅದು ಅನ್ಯ ಧರ್ಮೀಯರಿಗೋ ಇನ್ಯಾರ್ಯಾರೋ ಅಂದರೆ ಕೆಲಸಕ್ಕೆ ಬಾರದ ಜನಗಳು ಇರ್ತಾರಲ್ವ, ಅಂಥವರ ಬಾಯಿಗೆ ಬೀಳೋದು ಬೇಡ. ನಮ್ಮ ಭಗವಂತ ನಮ್ಮೊಳಗೆ ಇರಲಿ, ನಮ್ಮ ಮನೆಯಲ್ಲಿ ಇರಲಿ, ಇಲ್ಲ ನಮ್ಮ ಮನೆಯಲ್ಲೇ ಅದು ಬೇರೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ವಿಲೇವಾರಿ ಆಗಲಿ ಅನ್ನುವಂಥದ್ದು ನನ್ನ ವಿಚಾರ. ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ, ಯಾವುದೇ ನಿಮಗೆ ಬೇಡವಾಗಿರೋ ಫೋಟೋ ಇದ್ದರೆ ಮನೆಯಲ್ಲಿ ಅದನ್ನು ಒಂದು ದೊಡ್ಡ ಬಕೆಟೋ ಟಬ್ಬೋ ತೊಗೊಳ್ಳಿ, ನೀರು ಹಾಕಿ ಅದರಲ್ಲಿ ಒಂದು 2 ದಿನ ಮುಳುಗಿಸಿಟ್ಬಿಡಿ. ಅದೇನಾಗುತ್ತೆ, ತನ್ನಿಂತಾನೇ ಆ ಪೇಪರ್ ಇರುತ್ತಲ್ಲ, ಮೂರ್ತಿಯ ಭಾಗದ ಕಾಣುವಂಥ ಪಿಕ್ಚರು, ಚಿತ್ರ ಪೇಪರೆಲ್ಲ ಹಿಂಜಿಬಿಟ್ಟು ಆ ಮಿಕ್ಕಿದು ಕಟ್ಟಿಗೆಯ ಭಾಗ ಹಿಂಭಾಗದ್ದೆಲ್ಲ ಅದನ್ನು ಸಪ್ರೇಟಾಗಿ ನೀವು ಮನೆಯಲ್ಲಿ ಡ್ರೈ ಕಸಗಳ ತೊಟ್ಟಿ ಇರುತ್ತಲ್ವ ಅದರಲ್ಲಿ ಹಾಕಿಬಿಡ್ಬೋದು. ಆಗೇನಾಗುತ್ತೆ, ಭಗವಂತನ ರೂಪ ಅದರಲ್ಲಿ ಕಾಣಲ್ಲ, ಆಕಾರ ಇರಲ್ಲ, ಭಾವನೆಗಳು ಕೂಡ ಹೊರಟೋಗಿರುತ್ತೆ. ಇನ್ನು ನಾವು ಪೂಜೆ ಮಾಡಿದವಾಗ ಭಗವಂತನೇ ಅದರಲ್ಲಿ ಆಹ್ವಾನ ರೂಪದಲ್ಲಿ ಪ್ರತಿಷ್ಠಾಪನೆ ಆಗ್ತಾನೆ ಅಂತ ಹೇಳ್ತಾರೆ. ಸೊ ಆ ರೀತಿ ಆಗಿದ್ದು ಕೂಡ ಮುಳುಗಿಸಿಟ್ಟಾವಾಗ ಅದು ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೆ ದಯವಿಟ್ಟು ಹಾಗಿದ್ದರೆ ಯಾರಾದರೂ ತಂದು ಇಡುವವರಿದ್ದರೂ ಕೂಡ ಅವರಿಗೂ ತಿಳಿಸಿ ಹೇಳಿ, ಕಂಡ್ರೆ ನೀವಾದರೂ ಎತ್ಕೊಂಡೋಗಿ ನಿಮ್ಮ ಮನೆಯಲ್ಲಿ ಮಾಡಿ. ಯಾರೂ ಅದನ್ನು ಮಾಡಿಲ್ಲ ಅಂತಂದರೆ ನಮ್ಮ ಫೋನ್ ನಂಬರ್ ಕೊಡ್ತೇನೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 9448617666 ಇದು ನನ್ನ ನಂಬರು. ಸೊ ಫೋನ್ ಮಾಡಿ, ಅಡ್ರೆಸ್ ಕೊಡ್ತೇನೆ, ಡಂಜನೋ ಏನೋ ಮಾಡಿಕೊಡಿ, ನಾವು ವಿಲೇವಾರಿ ಮಾಡ್ತೇವೆ. ಆದರೆ ಯಾವುದೇ ಕಾರಣಕ್ಕೂ ಹೀಗೆ ಭಗವಂತನ ಫೋಟೋಗಳನ್ನು, ಪುಸ್ತಕಗಳನ್ನು ಬೀದಿ ಮೇಲೆ ಬಿಸಾಡಿ ನಮ್ಮ ಭಾವನೆಗಳಿಗೂ ಧಕ್ಕೆ ಆಗುತ್ತೆ, ನೋಡೋರಿಗೂ ಚೆನ್ನಾಗಿ ಕಾಣೋಲ್ಲ, ಅದಕ್ಕಿಂತ ಹೆಚ್ಚು ದುಃಖ ಆಗುತ್ತೆ. ನಾವು ಪೂಜೆ ಮಾಡೋಂಥ ಭಗವಂತ ಅಲ್ವೇ. ಅದಕ್ಕೆ ದಯವಿಟ್ಟು ಇನ್ನು ಮುಂದಾದರೂ ಕೂಡ ಇದನ್ನು ಎಲ್ಲರಿಗೂ ಈ ವಿಚಾರಗಳನ್ನು ಶೇರ್ ಮಾಡಿ, ಎಲ್ಲ ಕಡೆ ಕಳಿಸ್ಕೊಡಿ. ಈ ಒಂದು ವ್ಯವಸ್ಥೆ ಇನ್ನು ಮುಂದೆ ಹೀಗೆ ಆಗದೆ ಇರಲಿ ಎನ್ನುವುದು ನನ್ನ ಭಾವನೆ. ನಮಸ್ಕಾರ.